ತಾಳೆ ಪರ್ವತ ಅಂತ ಅರ್ಥ. ಇದು ಮಾಡೋದ್ರಿಂದ ಜೀವನವನ್ನು ನಡೆಸಬಹುದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ವರ್ಷ ಆಯುಷ್ ಮಂತ್ರಾಲಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಒಂದು ಬಾರಿ ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕಿ. ಈಗ ಮುಂದಿನ ಅಭ್ಯಾಸ, ಕತ್ತನ್ನು ಎಡ ಮತ್ತು ಬಲಬದಿಗೆ ಬಾಗಿಸುವುದು. ಉಸಿರನ್ನ ನಿಧಾನವಾಗಿ ಉಸಿರನ್ನ ಕೆಳ ಹಾಕ್ತಾ ಕೈಗಳೆರಡು ಕೆಳಗೆ. ಇನ್ನೊಂದು ಬಾರಿ ಉಸಿರನ್ನ ತೆಗೆದುಕೊಳ್ತಾ ಮತ್ತೆ ಮೇಲೆ ಕೆಳಗೆ. ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಮತ್ತೆ ಎರಡು ಕೈಗಳನ್ನು ಕೆಳಗಿಳಿಸಿ. ಜೀವನವನ್ನು ನಡೆಸಬಹುದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ವರ್ಷ ಆಯುಷ್ ಮಂತ್ರಾಲಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ನಿಧಾನವಾಗಿ ಎರಡು ಕೈಗಳನ್ನು ಶರೀರದಿಂದ ಪಕ್ಕದಿಂದ ಮೇಲೆರಿಸಿ. ಹಸ್ತಗಳು ಹೊರಮುಖವಾಗಿರಲಿ. ಪಾದಗಳ ಮಧ್ಯೆ 2 ಇಂಚಿನಷ್ಟು ಅಂತರ ಇರಲಿ. ನಿಧಾನವಾಗಿ ಉಸಿರನ್ನ ಹೊರಹಾಕುತ್ತಾ ಎರಡು ಕೈಗಳನ್ನು ಕೆಳಗಿಳಿಸಿ. ಉಸಿರನ್ನು ತೆಗೆದುಕೊಳ್ಳಿ. ಇನ್ನೊಂದು ಬಾರಿ ದೀರ್ಘವಾದಂತಹ ಉಸಿರನ್ನ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕ್ತಾ ನಮಸ್ಕಾರ ಮುದ್ರೆಗೆ ಬರೋಣ. ಎಲ್ಲರೂ ನಮಸ್ಕಾರ ಮುದ್ರೆಯನ್ನು ಹಾಕಿ. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿವಸದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಭಾರತ ಸರ್ಕಾರದಿಂದ ಎಲ್ಲ ಮಂತ್ರಿಗಳನ್ನು ಬೇರೆ ಬೇರೆ ಕಡೆ ಪ್ರತಿ ಸರ್ತಿ ಹೋಗಲಿಕ್ಕೆ ಆಯುಷ್ ಮಂತ್ರಾಲಯದಿಂದ ಸೂಚನೆ ಕಳಿಸ್ತಾರೆ. ದೇಶದ ಬೇರೆ ಬೇರೆ ಭಾಗಗಳಿಗೂ ನಾನು ಹೋಗಿದ್ದೀನಿ. ಕಳೆದ ಬಾರಿ ಐಹೊಳೆ ಪಟ್ಟದಕಲ್ಲಿನಲ್ಲಿ ಕಾರ್ಯಕ್ರಮ ಇತ್ತು. ಈ ಬಾರಿ ಬೆಳಗಾವಿಯ ಸುಪ್ರಸಿದ್ಧ ಸುವರ್ಣ ವಿಧಾನಸಭೆಯ ಆವರಣದಲ್ಲಿ ಸೌಧದ ಆವರಣದಲ್ಲಿ ನಮ್ಮ ಜಿಲ್ಲಾ ಆಡಳಿತ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅಂತಾರಾಷ್ಟ್ರೀಯ ಯೋಗ ದಿವಸದ ಶುಭಾಶಯವನ್ನು ಕೋರ್ತಾ ಸ್ವಲ್ಪಾದರೂ ದಿವಸ ಯೋಗ ಮತ್ತು ಪ್ರಾಣಾಯಾಮವನ್ನು ಎಲ್ಲರೂ ಅಭ್ಯಾಸ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಶುಭಾಶಯ.